ಇನ್ನು ಏರಣ್ಣಲ್ಲಿ ಕರಾವಳಿ ಕಲರ್ಫುಲ್ ಆಗಿದೆ. ಮಂಗಳೂರಿನ ಎಲ್ಲಾ ಬೀಚ್ಗಳು ಕೂಡ ಹೌಸ್ಫುಲ್ ಆಗಿವೆ. ಪಣಂಬೂರು ಬೀಚ್ನಲ್ಲಿ ಜನ ಜಮಾಯಿಸಿದ್ದಾರೆ. ಪಣಂಬೂರು ಬೀಚ್ನಿಂದ ನಾವು ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಸೊ ಏರೆಂಡ್ಗೆ ಕಲರ್ಫುಲ್ ಆಗಿರುವಂಥ ಕರಾವಳಿ, ಹೇಳಿ ಕೇಳಿ ಕರಾವಳಿಯ ಹಲವಾರು ಸಿಟಿಗಳು, ಮಂಗಳೂರು ಇರ್ಬೋದು, ಉಡುಪಿ ಇರ್ಬೋದು, ಎಲ್ಲ ಕಡೆ ಕೂಡ ಹೆಚ್ಚಿನ ಜನ ಬರ್ತಾರೆ. ಮಲ್ಪೆ ಬೀಚ್ ಇರ್ಬೋದು, ಹಾಗೆ ಪಣಂಬೂರು, ತಣ್ಣೀರುಬಾವಿ ಎಲ್ಲ ಕಡೆ ಕೂಡ. ಇನ್ನು ಪಡುಬಿದ್ರೆಯಲ್ಲೂ ಕೂಡ ಇರುವಂಥ ಬೀಚ್ನಲ್ಲೂ ಕೂಡ ಹೆಚ್ಚಿನ ಜನ ಇವತ್ತು ಬರುವಂಥವ್ರು ಇರ್ತಾರೆ. ಸೊ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. 2023ರ ಕೊನೆಯ ದಿನ ಇವತ್ತು ಇಯರ್ ಎಂಡ್ ಮೋಜು ಮಸ್ತಿ ಎಲ್ಲ ರೀತಿಯಲ್ಲಿ ಸೆಲೆಬ್ರೇಷನ್ ಮಾಡಲಿಕ್ಕೆ ಬೀಚ್ಗಳಲ್ಲೂ ಅವಕಾಶ ನೀಡಲಾಗಿದೆ. ಸೊ ಅದಕ್ಕೆ ಬೆಳಗ್ಗೆಯಿಂದನೇ ಮಂಗಳೂರಿನ ಎಲ್ಲ ಬೀಚ್ಗಳಲ್ಲೂ ಕೂಡ ಪ್ರವಾಸಿಗರ ಸಂಖ್ಯೆ ಸಾಕಷ್ಟಿದೆ. ಇಲ್ಲಿ ನೋಡ್ಬೋದಾಗಿದೆ, ಪಣಂಬೂರು ಬೀಚ್ನಲ್ಲಿದ್ದೀವಿ. ಪಣಂಬೂರು ಬೀಚ್ನಲ್ಲಿ ಸಾಕಷ್ಟು ಪ್ರವಾಸಿಗರು, ಸ್ಥಳೀಯರು, ಸಾಕಷ್ಟು ಜನರು ಇಲ್ಲಿಗೆ ಬಂದು ಮೋಜು ಮಸ್ತಿಯನ್ನು ಮಾಡ್ತಾ ಇರುವಂಥದ್ದು. ಎಲ್ಲರೂ ಕೂಡ ಏನು ವಾಟರ್ ಗೇಮ್ಸು, ನೀರಿನಲ್ಲಿ ಆಟ ಆಡ್ಕೊಂಡು ಸಮುದ್ರಕ್ಕೆ ಇಳಿದು ಎಲ್ಲರೂ ಕೂಡ ಎಂಜಾಯನ್ನು ಮಾಡ್ತಾ ಇರುವಂಥದ್ದನ್ನು ಇಲ್ಲಿ ಕಾಣ್ಬೋದಾಗಿದೆ. ಅಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬಂದಿದ್ದಾರೆ. ಹೇಳಿ ಕೇಳಿ ಇವತ್ತು ಇಯರ್ ಎಂಡ್, ಅದು ಕೂಡ ಭಾನುವಾರ ಬಂದಿದೆ. ಸೊ ಅದರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿಗೆ ಪ್ರವಾಸಿಗರು ಆಗಮಿಸಿ ನೀರಿನಲ್ಲಿ ಎಂಜಾಯನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಕುಟುಂಬ ಸಮೇತರಾಗಿ ಮತ್ತು ಫ್ರೆಂಡ್ಸ್ ಜೊತೆ ಎಲ್ಲರೂ ಕೂಡ ಇಲ್ಲಿಗೆ ಬಂದು ಆಗಮಿಸಿ ಇಲ್ಲಿ ಎಲ್ಲ ರೀತಿಯಲ್ಲಿ ಎಂಜಾಯನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಸಾಕಷ್ಟು ಇಲ್ಲಿ ಏನು ಪಣಂಬೂರು ಬೀಚ್ನಲ್ಲಿ ವಾಟರ್ ಗೇಮ್ಸ್ಗಳು ಕೂಡ ಇರೋದರಿಂದ ಎಲ್ಲರೂ ಕೂಡ ಇಲ್ಲಿ ಬಂದು ಮೋಜು ಮಸ್ತಿಯನ್ನು ಮಾಡ್ತಾ ಇರುವಂಥದ್ದು. ಮತ್ತು ಏನು ಇಯರ್ ಎಂಡ್ ಇವತ್ತು ಹೊಸ ವರ್ಷವನ್ನು ಉತ್ತಮ ಅಂದರೆ ಚೆನ್ನಾಗಿ ಅಂದರೆ ಎಂಜಾಯ್ ಮಾಡ್ಕೊಂಡು ಕಳಿಬೇಕು ಅನ್ನೋ ದೃಷ್ಟಿಯಲ್ಲಿ ಮಂಗಳೂರಿನ ಸಾಕಷ್ಟು ಬೀಚ್ಗಳಿಗೂ ಕೂಡ ಎಲ್ಲರೂ ಹೋಗ್ತಾ ಇರುವಂಥದ್ದು. ಅಂದರೆ ಏನು ತಣ್ಣೀರುಬಾವಿ ಬೀಚ್ ಇರ್ಬೋದು, ಸುರತ್ಕಲ್, ಸಸಿ ಹಿತ್ಲು ಬೀಚ್, ಪಣಂಬೂರು ಬೀಚಿಗೆ ಸೋಮೇಶ್ವರ, ಉಳ್ಳಾಳ, ಈ ರೀತಿ ಮಂಗಳೂರು ಭಾಗದ ಎಲ್ಲ ಬೀಚ್ಗಳಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು, ಜನರು ಸೇರಿದರೆ ಇಲ್ಲಿ ಎಂಜಾಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಏನು ಪೊಲೀಸ್ ಇಲಾಖೆ ಕೂಡ ಕೆಲವೊಂದು ನಿರ್ಬಂಧಗಳನ್ನು ಹೇರಿರುವಂಥದ್ದು. ರಾತ್ರಿ 10 ಗಂಟೆವರೆಗೆ ಬೀಚ್ಗಳಲ್ಲಿ ಸೆಲೆಬ್ರೇಷನ್ ಮಾಡಲಿಕ್ಕೆ ಅವಕಾಶ ಇರುತ್ತೆ, ಅದಾದ ನಂತರ ಇರೋದಿಲ್ಲ. ಮತ್ತು ಬೀಚ್ಗಳಲ್ಲಿ ಪ್ರವಾಸಿಗರು ಬಂದಂಥ ಸಂದರ್ಭದಲ್ಲಿ ಯಾರು ಪುಂಡ ಪೋಖ್ರಿಗಳು ಹಾವಳಿ ಕೊಟ್ಟರೆ ಅವರಿಗೆ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದರೆ ತಕ್ಷಣ ಬರಬೇಕು ಅಂತೇಳಿ ಕೆಲ ಪೊಲೀಸರನ್ನ ಸ್ಥಳದಲ್ಲೇ ನಿಯೋಜನೆ ಮಾಡಿರೋವಂಥದ್ದು. ಮತ್ತು ನೈತಿಕ ಪೊಲೀಸ್ಗಿರಿ ಆಗಬಾರ್ದು ಅಂತ ಹೇಳಿ ಕೆಲವೊಂದು ಟೋಲ್ ಫ್ರೀ ನಂಬರ್ಗಳನ್ನು ಕೂಡ ಕೊಟ್ಟು ಅವರಿಗೆ ಕರೆ ಮಾಡಿ ಅಂತ ಹೇಳಿರುವಂಥದ್ದು. ಸದ್ಯಕ್ಕೆ ಏನು ಕಡಲ ನಗರಿ ಕಲರ್ಫುಲ್ ಆಗಿದೆ. ಎಲ್ಲರೂ ಕೂಡ ಇವತ್ತು ಇಯರ್ ಎಂಡನ್ನು ಮಾಡಲಿಕ್ಕೆ ಮತ್ತು ಹೊಸ ವರ್ಷವನ್ನು ವೆಲ್ಕಮ್ ಮಾಡಲಿಕ್ಕೆ ಉತ್ಸುಕರಾಗಿದ್ದಾರೆ. ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.